ನೀವೇ ಮಂತ್ರಿ ಆಗಿದ್ದವರು ಕಳೆದ ವರ್ಷ. ಈಗ ಬಂದು ಯಾವ್ದು ಮಾಡಿ ಕಷ್ಟ ಎಲ್ಲ ಅಧಿಕಾರ ನಿಮ್ಮ ಹತ್ರ ಯಾಕೆ ಕೊಡ್ಲಿಲ್ಲ? ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ. ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿಂದ? ಅಲ್ಲ ಸರ್, ನಾನೇ 12 ಮಾಹಿತಿ ಎಲ್ಲ ಕರೆಕ್ಟ್ ಇದೆ, ಆಗ್ಬೇಕಲ್ಲ ಕೆಲಸ. 12 ಕಾಲೇಜು ಈಗ ಅವರೇ ಇದ್ರು. ಈಗ ಗೋಪಾಲ ಅವರು ಪ್ರವೇಶಾತಿ ಕಮ್ಮಿ ಇದೆ. ಖಂಡಿತ ಸದಸ್ಯರು ಹೇಳಿದಾಗೆ ಅದನ್ನ ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂತದಕ್ಕೆ ನಾವು ಗಮನ ಹರಿಸಬಹುದು. ಆದ್ರೆ ಬಹಳಷ್ಟು ಶಾಸಕರ ಒತ್ತಡ ಮತ್ತು ಅವರ ಏನು ನಮಗೆ ಮೇಲೆ ಜಗಳಕ್ಕೆ ಬರ್ತಾರೆ. ಅದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಅದನ್ನ ಈ ವರ್ಷ ಅದರ ಮಾಹಿತಿಯನ್ನ ತಗೊಂಡು ಖಂಡಿತ ಏನು ಶಾಸಕರು ಹೇಳ್ತಾ ಇರ್ತಕ್ಕಂಥ ಗೌರವಾನ್ವಿತ ಶಾಸಕರು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಅದನ್ನ ಗಂಭೀರವಾಗಿ ತಗೊಂಡು ಅದನ್ನ ಸ್ಥಳಾಂತರ ವರ್ಗಾಯಿಸತಕ್ಕಂಥ ಒಂದು ಕೆಲಸಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ. ಸಭಾಧ್ಯಕ್ಷರು ಏನಿಲ್ಲ, ಕೆಲವು ಕ್ಷೇತ್ರ ಈಗೇನು ಉತ್ತರದಲ್ಲಿ ಕೊಟ್ಟಿರೋ ಹಾಗೆ 14 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಏನು ಡಿಗ್ರಿ ಕಾಲೇಜ್ ಇಲ್ಲ, ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಾರ ಪರ್ಮಿಷನ್ ಕೊಡಿ ಅಂತ ದಯವಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಹೇಳ್ಬೇಕು ಅಂದ್ರೆ ನಮ್ಮ ಕಂದಾಯ ಸಚಿವರು ಇದ್ದಾರೆ ಇವಾಗ ಬ್ಯಾಟರಾಯನಪುರದಲ್ಲಿ, ಅಲ್ಲಿ 8 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಇಲ್ಲ. ಬೆಂಗಳೂರು ಸೌತ್ ಆಯ್ತು, ಅಲ್ಲ 12 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ. ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿಂದ? ಅಲ್ಲ ಸರ್, ನಾನೇ 12 ಎಲ್ಲ ಕರೆಕ್ಟ್ ಇದೆ, ಆಗ್ಬೇಕಲ್ಲ ಕೆಲಸ. 12 ಕಾಲೇಜು ಈಗ ಅವರೇ ಇದ್ರು. ಈಗ ಗೋಪಾಲ ಅವರು ನೀವೇ ಮಂತ್ರಿ ಆಗಿದ್ದವರು ಕಳೆದ ವರ್ಷ. ಈಗ ಬಂದು ಯಾವ್ದು ಮಾಡಿ ಕಷ್ಟ ಎಲ್ಲ ಅಧಿಕಾರ ನಿಮ್ಮ ಹತ್ರ ಯಾಕೆ ಕೊಡ್ಲಿಲ್ಲ? 12 ಕಾಲೇಜು ಬಲಿಷ್ಠ ಕ್ಷೇತ್ರದಿಂದ ತಂದು ಶಿಫ್ಟ್ ಮಾಡಿದ್ದೀನಿ. ನೀವು ಒಂದ್ ಕಾಲೇಜ್ ಶಿಫ್ಟ್ ಮಾಡಿ ಅಪ್ಪ. ಆಯ್ತು, ಒಂದ್ ಕಾಲೇಜ್ ಶಿಫ್ಟ್ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷ, ಹೋಗಿ ನೋಡೋಣ. ಆಯ್ತು, ಕೋವಿಡ್ ಬಂದು ನಾವೇನು ಮಾಡ್ಲಿಕ್ಕಾಗಿಲ್ಲ. ಎಲ್ಲ ಕೋವಿಡ್ ಒಪ್ಕೊಳ್ತೀನಿ. 12 ಕಾಲೇಜ್ ಶಿಫ್ಟ್ ಮಾಡಿದ್ದೀನಿ. ಗೋಪಾಲ ಮಾತಾಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ 14 ಕ್ಷೇತ್ರದಲ್ಲಿ ಕಾಲೇಜುಗಳಿಲ್ಲ. ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತವಾದ 4,000 ಮಕ್ಕಳು ಓದ್ತಕ್ಕಂತ ಕಟ್ಟಡ ಇದೆ. ನೀವು ಶಿಫ್ಟ್ ಮಾಡಾದ್ರೂ ಕೂಡ ಇಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ವರ್ಷದಿಂದನೇ ಹೊಸ ಕಾಲೇಜು ನಾವು 14 ಜನ ಶಾಸಕರು ಏನ್ ಮಾಡಿದ್ದೇವೆ. ಅದ್ರಲ್ಲಿ ಬೆಂಗಳೂರು ಸೌತ್ ಸುಮಾರು 10 ಲಕ್ಷ ಜನಸಂಖ್ಯೆ, 6 ಲಕ್ಷ ಮತದಾರ ಇರ್ತಕ್ಕಂಥ ಕ್ಷೇತ್ರ. ದಯಮಾಡಿ ನಮ್ಗೆಲ್ಲ ನಮ್ಮ ಅನುದಾನದಲ್ಲ ಇರ್ಬೇಕು, ಕೊಡ್ತೀವಿ, ನಿಮ್ ಹಣ ಕೇಳೋದಿಲ್ಲ. ನಮ್ಗೆ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಕ್ಕಂಥದ್ದನ್ನ ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ. ಮಂತ್ರಿಗಳ ಅವರ ಕಾಲೇಜ್ ಬಗ್ಗೆ ಹೇಳಿ, ಬೇರೆ ವಿಷಯ ಮತ್ತೆ ಮಾತಾಡಿ. ಕಾಲೇಜ್ ಇದೆ, ಕಟ್ಟಡ ಇದೆ. ಅಧ್ಯಕ್ಷರೇ, ತಮಗೆ ಗೊತ್ತಿದೆ ಇವತ್ತು ಎಷ್ಟು ಬೋಧಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ. ಕಾಲೇಜು ಪ್ರಾರಂಭ ಮಾಡುವಂಥದ್ದು ಕಟ್ಟಡ ರೆಡಿ ಇದೆ, ಅದೇನು ತೊಂದರೆ ಇಲ್ಲ. ಕಾಲೇಜು ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಅದಕ್ಕೆ ಬೋಧಕರನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಾವು ಮತ್ತೊಂದು ಕಡೆ ತೆಗೆದು ಅಲ್ಲಿ ಕೊಡುವಂಥ ಕೆಲಸ ಆಗುತ್ತೆ. ಅದರಿಂದ ಇದು ಸ್ವಲ್ಪ ನಾವು ಮಾತಾಡಿದಷ್ಟು ಸುಲಭದ ವಿಚಾರ ಅಲ್ಲ. ಅದರಿಂದ ತಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಇದೆ, ಅದ್ರಲ್ಲಿ ನಾನು 2 ಮಾತು ಇಲ್ಲ ಅಂತ. ನಾನು ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಇದು ಮಾಡುವಂತದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸನ್ಮಾನ್ಯ ಅಧ್ಯಕ್ಷ, ನೀವು ಕಾಲೇಜ್ ಕೊಡಕ್ಕೆ ಕಷ್ಟ ಆದ್ರೆ ಪ್ರೊಫೆಷನಲ್ ಕೋರ್ಸ್ಗೆ ಇದನ್ನು ಅನುಕೂಲ ಮಾಡಿಕೊಡಿ. ಒಮ್ಮೆ ಚರ್ಚೆ ಮಾಡಿ ಕೂತ್ಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಆ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪ್ರೊಫೆಷನಲ್ ಕೋರ್ಸ್ ಸನ್ಮಾನ್ಯ ಪ್ರೊಫೆಷನಲ್ ಕೋರ್ಸ್ ಒಂದೇ, ಈಗ ಎರಡೂ ಒಂದೇ. ಡಿಗ್ರಿ ಕಾಲೇಜ್ ವಾಟ್ ಇಸ್ ದ ಡಿಫರೆನ್ಸ್? ವೀರೇಂದ್ರ ಪಪ್ಪಿ ವೀರೇಂದ್ರ ಅವರೇ, ಗುರುತಿನ ಪ್ರಶ್ನೆ ಇಲ್ಲದಿದ್ದ ದಿವಸ ಕೂಡ ಶಾಸಕರಿಗೆ ಬರಬಹುದು, ಚರ್ಚೆಯಲ್ಲಿ ಪಾಲ್ಗೊಳ್ಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ.
ಧನ್ಯವಾದಗಳು.